ಇದಲ್ಲದೆ ಇವತ್ತು ಫೀಲ್ಡ್ ರಿಪೋರ್ಟ್ ಕೂಡ ತರಿಸ್ಕೊಳ್ತೀನಿ. ಸೊ ಫೀಲ್ಡ್ ರಿಪೋರ್ಟ್ ಆದಮೇಲೆ ಕೂಡ ಅವರು, ನಾನು ಹೇಳಿದ್ದೀನಿ, ನಿಮ್ಮ ಪೇಪರ್ ರಿಪೋರ್ಟ್ ನನಗೆ ಇಷ್ಟ ಇಲ್ಲ, ನಿಮ್ಮ ಕಣ್ಣುಗಳೇ ನಿಮಗೆ ಸಾಕ್ಷಿಯಾಗಿರಬೇಕು. ನೀವು ಬರೀ ಯಾವುದೋ ಒಂದು ವರದಿನೆಲ್ಲ ನಾನು ಒಪ್ಪುದಿಲ್ಲ ಅಂತ ಹೇಳಿದ್ದೇನೆ. ಪ್ರತಿಯೊಬ್ಬರು ಕೂಡ ತಾಲೂಕಿನಲ್ಲಿ ಫೀಲ್ಡ್ ವಿಸಿಟ್ ಹೋಗಿ ನೀವು ರಿಪೋರ್ಟ್ ಕೊಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು 15 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿಯನ್ನ ಒಂದು ವರದಿಯನ್ನು ನಾನು ಕೊಡಬೇಕಾಗ್ತದೆ. ಕೊಟ್ಟಬೇಕಾದಾಗ ಅವ್ರು ಬಂದು ನೋಡಿದಂಥ ಸಂದರ್ಭದಲ್ಲಿ ನಾವು ಏನು ಕಳಿಸಿರ್ತೀವಿ ಅದಕ್ಕೆ ಮಾಹಿತಿ ಇರಬೇಕು. ಯಾಕೆಂದ್ರೆ ಅವ್ರದ್ದೇ ಆದಂಥ ಪ್ರತ್ಯೇಕವಾದಂಥ ತಂಡ ಬಂದಾಗ ಸೊ ಅದಕ್ಕೆ ನಾವು ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ಮ ಟೀಮ್ನ ಕಳಿಸ್ಕೊಡಿ ಅಂತೇಳಿ. ಸೊ ಅದಕ್ಕೆ ಸದ್ಯದಲ್ಲೇ ಪಾರ್ಲಿಮೆಂಟ್ ಕೂಡ ಶುರು ಆಗ್ತದೆ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕೂಡ ಏನು ವಾಸ್ತವಾಂಶ ಏನಿದೆ ಅನ್ನೋದನ್ನು ನಾನು ಅವ್ರಿಗೆ ತಿಳಿಸ್ತೇನೆ. ಸೊ ಮೇವಿಗೆ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಮಾಡ್ಕೊಂಡಿದ್ದಾರೆ. ಎಲ್ಲೂ ಮೇವಿನ ಕೊರತೆಯನ್ನು ಕಾಣ್ತಾ ಇಲ್ಲ. ಮೇವು, ಗೊಬ್ಬರ ಇವೆಲ್ಲ ಕೂಡ ಜಾನುವಾರುಗಳಿಗೆ ಅನುಕೂಲ ಆಗಲಿಕ್ಕೆ ಏನು ವ್ಯವಸ್ಥೆ ಬೇಕು, ಕೆಲವು ಕಿಟ್ಗಳನ್ನ, ಈ ಮೇವಿನ ಕಿಟ್ಗೋಸ್ಕರ ಕೆಲವೆಲ್ಲ ಅಲ್ಲೇ ಲೋಕಲಲ್ಲಿ ಬೆಳಲಿಕ್ಕೆ. ಏಕೆಂದರೆ ಇನ್ನು ಮುಂದಕ್ಕೆ ಎಲ್ಲಿಂದನೂ ಭತ್ತ ಎಲ್ಲ ತರಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ, ಭತ್ತದ ಹುಲ್ಲನ್ನು. ಅದಕ್ಕೆ ನೀವೆಲ್ಲ ಭಾಳ ಜಾಗೃತರಾಗಿರಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಅಂತರ್ಜಲ ಅಂತೂ ಕುಸಿಸಿದೆ. ಸೊ ಯಾವ ಕಾರಣಕ್ಕೂ ಕೂಡ ಅಗತ್ಯವಾದಂಥ ಮೇವು ಏನಾದ್ರು ಸಮಸ್ಯೆ ಬಂತು ಅಂದರೆ ಗೋಶಾಲೆಗಳನ್ನೆಲ್ಲ ತೆಗಿಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಕೂಡ ಜನ ಹೋಗಬಾರ್ದು. ಆದಷ್ಟು ಸಣ್ಣ ಮತ್ತು ಸಣ್ಣ ರೈತರ ಹಿತವನ್ನು ನೀವು ಕಾಪಾಡಬೇಕು ಅಂತ ಹೇಳಿದ್ದೇನೆ. ಸೊ ಈಗ ಹೊಸ ಬೋರ್ವೆಲ್ ಕೊರೆಯುವಾಗ ಯಾವುದೇ ಆಗಲಿ, ಕೆಲವು ಕಡೆ ನಾನು ಗಮನಿಸಿದ್ದೇನೆ, ಯಾವ ಕಾಂಟ್ರಾಕ್ಟರ್ ಬಂದು ಹಳೆ ಬೋರ್ವೆಲ್ನೆಲ್ಲ ಸೇರಿಸಿ ಕೊಟ್ಟು ಮಾಡಿ ಬಿಲ್ಗಳು ತೆಗೆದುಕೊಳ್ಳೋದು ಇವೆಲ್ಲ ಕೂಡ ನಡೆದಿವೆ ಹಿಂದೆ ಎಲ್ಲ. ಅದಕ್ಕೆ ಪ್ರತಿಯೊಂದು ಬೋರ್ವೆಲ್ ಕೂಡ ವಿಡಿಯೋ ಮಾಡಬೇಕು. ತೆಗೆಯೋಕ್ಕಿಂತ ಮುಂಚಿತವಾಗಿ ಇದು ಕೋಆರ್ಡಿನೇಟ್ಸ್ ಕೂಡ ಇರಬೇಕು. ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಒಂದು ಬೋರ್ವೆಲ್ ಕೂಡ ಮಿಸ್ಯೂಸ್ ಆಗಬಾರ್ದು. ಮತ್ತು ಪವರ್ ಇಲಾಖೆಯವ್ರಿಗೆ ಅದಕ್ಕೆ ನೀವೇನು ಬೋರ್ವೆಲ್ ಮಾಡ್ತೀರಿ ಅದನ್ನ ಕಾಸ್ಟ್ ಕೂಡ ನಿಮ್ಮಿಂದನೇ ಇರಬೇಕು. ಅವ್ರಿಗೆ ಬರೀ ಒಂದು ಬೋರ್ವೆಲ್ ಕೊರೆದ್ಬಿಟ್ಟು ಅವ್ರನ್ನ ಹಾಕಿ ಅಂತಲ್ಲ, ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ನೀವೇ ಅದನ್ನ ಅಳವಡಿಸ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೇನೆ. ಜೊತೆಗೆ ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳಲ್ಲಿ ಸ್ಟಾಕ್ ಇರಬೇಕು, ಟ್ರಾನ್ಸ್ಫಾರ್ಮರ್ಗಳು, ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಎಮರ್ಜೆನ್ಸಿ ಬೇಕಾದ್ರೆ ಏನು ಟ್ರಾನ್ಸ್ಫಾರ್ಮರ್ ನಮ್ಮ ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಮಾಡಿ ಸ್ವಲ್ಪ ಲಿಬರಲ್ ಆಗಿ ನೀವೆಲ್ಲ ಕಾಪಾಡ್ಕೊಂಡಿರಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ಸೊ ಈಗಾಗಲೇ ಬೀದರು ಹೋಗಿ ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗದ ಸಭೆ ಕೂಡ ನಾನು ಮಾಡಿದ್ದೇನೆ. ಈಗ 25ಕ್ಕೇನು ನಾನು ಚಿತ್ರದುರ್ಗದಲ್ಲಿ ಕೂಡ ನಾನು ಮಾಡ್ತೇನೆ, ಅಲ್ಲೂ ಕೂಡ ಹೋಗ್ತೇನೆ. ಅದಾದಮೇಲೆ ಮೈಸೂರು ಕಡೆ ಹೋಗಿ ಒಂದಿನ ಅಲ್ಲೂ ಸಭೆ ಮಾಡ್ತೇನೆ. ಸೊ ನಮ್ಮ ಸರ್ಕಾರ ಎಲ್ಲ ಕುಡಿಯೋ ನೀರಿನ ಬಗ್ಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಪಶುಸಂಗೋಪನಾ ಇಲಾಖೆಯವರು ಕೂಡ ಇದನ್ನು ಯಾವ ರೀತಿ ಗೋಗಳಿಗೆ ಸ್ವಲ್ಪ ಅನುಕೂಲ ಆಗಬೇಕು, ಮೇವಿಗೆ ಅನುಕೂಲ ಆಗಬೇಕು ಅಂತೇಳಿ ಅವರು ಎಲ್ಲ ಒಮ್ಮತದಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲ ಆಫೀಸರ್ಸು ಕಂಪಲ್ಸರಿ ಅವರವ್ರ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇದ್ದವ್ರ ಜೊತೆಗೆ ಫೀಲ್ಡ್ ವಿಸಿಟ್ನ ಮಾಡಬೇಕು. ರಿಪೋರ್ಟ್ ಆಫೀಸರ್ ಕೂತ್ಕೊಂಡು ಫೀಲ್ಡ್ ವಿಸಿಟ್ ಇಲ್ಲ. ಒಂದು ಬೋರ್ವೆಲ್ ಕೊರೆಸ್ಬೇಕಾದ್ರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಬೋರ್ವೆಲ್ ಜೊತೆ ಆ ಲೋಕಲ್ ಲೀಡರ್ಸ್ನ ಕರೆಸಿ, ಜನಪ್ರತಿನಿಧಿಗಳು, ಮಾಜಿ ಪ್ರತಿನಿಧಿಗಳನ್ನೆಲ್ಲ ಕೂಡ ಕರೆಸಿಸ್ಬಿಟ್ಟು ಅವ್ರ ಗಮನಕ್ಕೂ ಕೂಡ ತಂದು ಮಾಡಬೇಕು. ಯಾಕೆಂದರೆ ನಾಳೆ ಬೆಳಗ್ಗೆ ಕಾಂಟ್ರಾಕ್ಟ್ರು ಎಲ್ಲೋ ಬಂದು ಪಟ್ಟಿ ಕೊಟ್ಬಿಟ್ಟು ಬಿಲ್ ತಗೊಳ್ಳೋಂಥದ್ದೆಲ್ಲ ಕೂಡ ಆಗಬಾರ್ದು ಅಂತೇಳಿ ಅದಕ್ಕೆ ಹೇಳಿದ್ದೇನೆ. ರೈತರ ಬೆಳೆ ವಿಮೆ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಅದಕ್ಕೊಂದು ಸಭೆ ಕರೆದು ಎಲ್ಲೆಲ್ಲಿ ಅನ್ಯಾಯಗಳಾಗಿದೆ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಕೂಡ ನಾನು ಮಾಡ್ತೀನಿ.